ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶ. ಈಶ್ವರ್ ಖಂಡ್ರೆ ನಿವಾಸದಲ್ಲಿ ನೀರವ ಮೌನ. ಭೀಮಣ್ಣ ಖಂಡ್ರೆ ನಿಧನಕ್ಕೆ ಗಣ್ಯರ ಸಂತಾಪ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಜಿ ಅಧ್ಯಕ್ಷ, ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ, ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ವಯೋಸಹಜ ಅನಾರೋಗ್ಯದಿಂದ ಬೀದರ್ನ ತಮ್ಮ ನಿವಾಸದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ವಯೋಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಭೀಮಣ್ಣ ಖಂಡ್ರೆಗೆ ಮಲ್ಟಿ ಸ್ಪೆಷಾಲಿಟಿ ಅಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಅವರನ್ನ ಮನೆಗೆ ಕರೆದುಕೊಂಡು ಬಂದು ಆರೈಕೆ ಮಾಡಲಾಗುತ್ತಿತ್ತು. ನಿನ್ನೆ ರಾತ್ರಿ ಭೀಮಣ್ಣ ಖಂಡ್ರೆ ಕೊನೆಯುಸಿರೆಳೆದಿದ್ದಾರೆ. ಭೀಮಣ್ಣ ಖಂಡ್ರೆಗೆ 102 ವರ್ಷ ವಯಸ್ಸಾಗಿತ್ತು. ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜಕೀಯ ನಾಯಕರು, ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅಪಾರ ಅಭಿಮಾನಿಗಳನ್ನಾಗಲಿರುವ ಸ್ವಾತಂತ್ರ್ಯ ಹೋರಾಟಗಾರ, ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರವನ್ನ ಭಾಲ್ಕಿಯ ಗಾಂಧಿಗಂಜ್ನಲ್ಲಿರುವ ಅವರ ಮನೆಯ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ರಾಜಕೀಯ ಗಣ್ಯರು, ಅಭಿಮಾನಿಗಳು ಭೀಮಣ್ಣ ಖಂಡ್ರೆ ಅಂತಿಮ ದರ್ಶನ ಪಡೆದುಕೊಂಡ್ರು. ಅಭಿಮಾನಿಗಳಂತೂ ಭೀಮಣ್ಣ ಅಗಲಿಕೆಗೆ ಕಣ್ಣೀರಿಟ್ರು. ರೈತರ ಸಲಕ ಹೊಸ BSK ಫ್ಯಾಕ್ಟ್ರಿ ಸಹಿತ ಪ್ರಯತ್ನ ಮಾಡಿದ್ರು. ಆ ನಂತರ ಮತ್ತೆ ಇಲ್ಲಿ ನಮ್ಮ ಮಹಾತ್ಮ ಗಾಂಧಿ ಏನು ಫ್ಯಾಕ್ಟ್ರಿ ಆಗ್ಯದಲ್ಲ ಅವ್ರ ಪ್ರಯತ್ನದಿಂದ ಅದು ಆಗಿ ನಮ್ಮ ರೈತರಿಗೆ ಇದು ಆಗ್ತದೆ. ದೊಡ್ಡ ಎಲ್ಲಕ್ಕಿಂತ ಶಿಕ್ಷಣ ಭಾಗದಾಗ ಅಂದ್ರೆ ಈ ನಮ್ಮದು ಏನು BKT ಇಂಜಿನಿಯರಿಂಗ್ ತೆಗೆದಿನ ಮೇಲೆ ನಮ್ಮ ಮಹಿಳಾ ಅಕ್ಕ ತಂಗರಿಗೆಲ್ಲರಿಗೆ 15,000 ಇಂಜಿನಿಯರ್ ಆಗಿ ಹೊರ ದೇಶದಲ್ಲಿ ಎಲ್ಲ ಕಡೆ ಇದಾಗ್ತದೆ. ಅಂದ್ರೆ ಅದು ಅವ್ರದ್ದು ಅವ್ರ ಕ್ರಾಂತಿ ಎಲ್ಲ ಭಾಗದಾಗ ಅವ್ರು ಮಾಡ್ಯಾರ. ರೈತರದಾಗ, ಇದರಾಗಿ, ಶಿಕ್ಷಣದಾಗ, ಎಜುಕೇಷನ್ದಾಗ ಮತ್ತು ಏನು ಭೀ ಇದ್ದರು ಭೀ ನೇರಾಗಿ ಮಾತಾಡ್ತಿರು. ಯಾವುದು ಭೀ ಇಲ್ಲಿ ಸರ್ಕಾರದಾಗಿದೆ ಸರ್ಕಾರ ವಿರುದ್ಧದಾಗ ಮಾತಾಡ್ತಿರು. ಅಂದ್ರೆ ಸತ್ಯ ಇದ್ದಿನ ಅವರು ಸೀದಾ ಮಾತಾಡೋರು ಶಕ್ತಿ ಯಾರ ಬಳಿ ತಂದರು. 1923 ಜನವರಿ 8ರಂದು ಜನನ. ಶರಣ ತತ್ವದ ದೀಕ್ಷೆ ಪಡೆದಿದ್ದ ಭೀಮಣ್ಣ 8 ಮಕ್ಕಳನ್ನ ಅಗಲಿದ ಶತಾಯುಷಿ. ಡಾಕ್ಟರ್ ಭೀಮಣ್ಣ ಖಂಡ್ರೆ 1923 ಜನವರಿ 8ರಂದು ಶಿವಲಿಂಗಪ್ಪ ಖಂಡ್ರೆ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಯ ಪುತ್ರನಾಗಿ ಜನಿಸಿದರು. ಭಾಲ್ಕಿ ಹಿರೇಮಠದಲ್ಲಿ ಕನ್ನಡ ಶಿಕ್ಷಣ ಪಡೆದು ಶರಣ ತತ್ವದ ದೀಕ್ಷೆ ಪಡೆದ ಭೀಮಣ್ಣ ಬಾಲ್ಯದಲ್ಲಿಯೇ ಶಿಸ್ತಿನ ಬದುಕಿಗೆ ಪೂರಕವಾದ ಅಮೂಲ್ಯಗಳನ್ನ ಅಳವಡಿಸಿಕೊಂಡ್ರು. ಭಾಲ್ಕಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೀದರ್ನಲ್ಲಿ ಪ್ರೌಢ ಶಿಕ್ಷಣ ಪಡೆದ್ರು. ಮುನ್ಪಿ ಫಾಜಲ್ ಪರೀಕ್ಷೆಯಲ್ಲಿ ಇಡೀ ಹೈದರಾಬಾದ್ ಪ್ರಾಂತ್ಯದಲ್ಲೇ ಪ್ರಥಮ ಸ್ಥಾನ ಪಡೆದು ತಮ್ಮ ಪ್ರತಿಭೆಯನ್ನ ಮೆರೆದ್ರು. ನಂತರ ಹೈದರಾಬಾದ್ನ ಉಸ್ಮಾನಿಯಾ ಕಾಲೇಜಿನಲ್ಲಿ ವಕೀಲ ಅಧ್ಯಯನ ಪೂರ್ಣಗೊಳಿಸಿದ್ರು. ಕನ್ನಡದ ಜೊತೆಗೆ ಉರ್ದು, ಪಾರಸಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ರು. ಪತ್ನಿ ಲಕ್ಷ್ಮೀಬಾಯಿ, 3 ಪುತ್ರರು, 5 ಜನ ಪುತ್ರಿಯರನ್ನ ಹೊಂದಿದ್ದ ಭೀಮಣ್ಣ ಖಂಡ್ರೆ ಇಂದು ಅವರೆಲ್ಲರನ್ನೂ ಅಗಲಿ ಇಹಲೋಕ ತ್ಯಜಿಸಿದ್ದಾರೆ. 1950ರಲ್ಲಿ ರಾಜಕೀಯ ಜೀವನ ಆರಂಭ. 4 ಬಾರಿ ಶಾಸಕರಾಗಿದ್ದ ಭೀಮಣ್ಣ ಖಂಡ್ರೆ 1949ರಿಂದ 50ರಲ್ಲಿ ಪ್ರಜಾ ಸಮಾಜವಾದಿ ಪಕ್ಷದ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಆರಂಭಿಸಿದ ಭೀಮಣ್ಣ ಖಂಡ್ರೆ 1953ರಲ್ಲಿ ಭಾಲ್ಕಿ ಪುರಸಭೆಯ ಮೊದಲ ಚುನಾಯಿತ ಅಧ್ಯಕ್ಷರಾಗಿ ಜನಸೇವೆಗೆ ಹೊಸ ದಿಕ್ಕು ನೀಡಿದರು. ಅವರು 1962, 1967, 1978 ಮತ್ತು 1983ರಲ್ಲಿ ಭಾಲ್ಕಿ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಅನನ್ಯ ಕೊಡುಗೆ ನೀಡಿದರು. ಎಂ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 1992ರಿಂದ 1994ರವರೆಗೆ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಆಡಳಿತದಲ್ಲಿ ಶಿಸ್ತು, ಪಾರದರ್ಶಕತೆ ಮತ್ತು ಜನಪರ ನಿಲುವಿಗೆ ಹೆಸರಾಗಿದ್ರು. 1980ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಭೆಯ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ ಹಾಗೂ ರೈತ ವಿಭಾಗದ ಸಂಚಾಲಕರಾಗಿ ದುಡಿದ ಅವರು ರೈತರ ಹಿತಕ್ಕಾಗಿ ಸದಾ ಧ್ವನಿ ಎತ್ತಿದ್ರು. ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆ, ಶಿಕ್ಷಣ ಮತ್ತು ಸಾಮಾಜಿಕ ಜಾಗೃತಿಗೆ ಮಹತ್ವದ ಪಾತ್ರ ವಹಿಸಿದ್ರು. 1999ರಲ್ಲಿ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಭೀಮಣ್ಣ ಖಂಡ್ರೆ 2005ರಲ್ಲಿ ಮರು ಆಯ್ಕೆಯಾದರು. 1999ರಿಂದ 2011ರವರೆಗೆ ವೀರಶೈವ ಮಹಾಸಭಾದ ಆಯ್ಕೆಯಾಗಿದ್ರು. 12 ವರ್ಷಗಳ ಕಾಲ ಸುದೀರ್ಘವಾಗಿ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ರು.
ರಾಜ್ಯ ಏಕೀಕರಣದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 2006ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ಪ್ರಶಸ್ತಿ ನೀಡಿ ಕರ್ನಾಟಕ ಸರ್ಕಾರ ಭೀಮಣ್ಣರನ್ನ ಗೌರವಿಸಿತು. ಸಹಕಾರಿ ಧುರೀಣರಾಗಿ ಮತ್ತು ರೈತರ ಕಲ್ಯಾಣದ ಬಗ್ಗೆ ಕಳಕಳಿ ಹೊಂದಿದ್ದ ಭೀಮಣ್ಣ ಖಂಡ್ರೆ ಹಳ್ಳಿಖೇಡ್ನಲ್ಲಿ ಇರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಹುಣಜಿಯಲ್ಲಿರುವ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ನಾರಂಜ ಮತ್ತು ಕಾರಂಜ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲೂ ಭೀಮಣ್ಣ ಖಂಡ್ರೆ ಪ್ರಮುಖ ಪಾತ್ರ ವಹಿಸಿದ್ರು. ತಂದೆ ನಿಧನಕ್ಕೆ ಪುತ್ರ ಈಶ್ವರ್ ಖಂಡ್ರೆ ಕಣ್ಣೀರು. ತಂದೆಯ ಜೀವನ ಸಾಧನೆ ಬಣ್ಣಿಸಿದ ಸಚಿವ. ತಂದೆ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಅರಣ್ಯ ಸಚಿವ ಹಾಗೂ ಭೀಮಣ್ಣ ಖಂಡ್ರೆ ಪುತ್ರ ಈಶ್ವರ್ ಖಂಡ್ರೆ ಕಣ್ಣೀರು ಹಾಕಿದ್ದಾರೆ. ದುಃಖದ ನಡುವೆಯೂ ತಂದೆಯ ಜೀವನ ಸಾಧನೆ ಬಣ್ಣಿಸಿದ ಸಚಿವ ಈಶ್ವರ್ ಖಂಡ್ರೆ, ತಂದೆಯವರ ಆರೋಗ್ಯ ಚೇತರಿಕೆಯಾಗುತ್ತಿದೆ. ನಮ್ಮ ಮಧ್ಯೆ ಇನ್ನಷ್ಟು ದಿನ ಇರ್ತಾರೆ ಅಂತ ವಿಶ್ವಾಸವಿತ್ತು, ಆದರೆ ಅದು ಸುಳ್ಳಾಯಿತು ಎಂದು ಕಣ್ಣೀರಿಟ್ಟಿದ್ದಾರೆ. 112 ವರ್ಷಗಳ ಸಾರ್ಥಕ ಬದುಕನ್ನ ಭೀಮಣ್ಣ ಖಂಡ್ರೆ ಅವರು ಬದುಕಿದ್ದಾರೆ. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸಾವಿರಾರು ಜನ ಪ್ರಾರ್ಥನೆ ಪೂಜೆ ಸಲ್ಲಿಸಿದ್ದಾರೆ. ನಾಡಿನ ಅನೇಕ ಮಠಾಧೀಶರು ಮನೆಗೆ ಭೇಟಿ ನೀಡಿ ನಮ್ಮ ತಂದೆಯವರ ಆರೋಗ್ಯ ವಿಚಾರಿಸಿದ್ರು. ಮಠಾಧೀಶರು ಅಭಿಮಾನಿಗಳಿಗೆ ಖಂಡ್ರೆ ಅವರ ಪರಿವಾರ ಚಿರಋಣಿಯಾಗಿದೆ ಎಂದರು. ಆರೋಗ್ಯ ಆಗಿದ್ದಾಗಿನಿಂದ ಇಲ್ಲಿವರೆಗೆ ಸಾವಿರಾರು ಜನ ಬಂದು ಅವ್ರಿಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ವಿಚಾರಣೆ ಮಾಡಿ ಅವರು ಇನ್ನೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು ಅವರೆಲ್ಲರ ಒಂದು ಬಯಕೆ ಆಗಿತ್ತು. ಸಾರ್ಥಕವಾದಂಥ ಬದುಕು, 102 ವರ್ಷ ಬದುಕಿದ್ದಾರೆ. ಸಾವಿರಾರು ಜನ ಅವರ ಅಭಿಮಾನಿಗಳ ಲಕ್ಷಾಂತರ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅವರಿಗಾಗಿ ಹಾರೈಕೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಅವರೆಲ್ಲರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಸ್ವಗೃಹದಲ್ಲಿ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರಕ್ಕೆ ಪೂಜೆ, ಆರತಿ ಸೇರಿದಂತೆ ವಿಧಿ-ವಿಧಾನ ನೆರವೇರಿಸಿದ್ರು. ಪೂಜಾ ವಿಧಿ-ವಿಧಾನದ ವೇಳೆ ಸಚಿವ ಈಶ್ವರ್ ಖಂಡ್ರೆ ಕಣ್ಣೀರು ಹಾಕಿದ್ರು. ಸಹೋದರಿಯನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ಬಳಿಕ ಮನೆಯಿಂದ ಆವರಣಕ್ಕೆ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ರಾಷ್ಟ್ರಧ್ವಜ ವಧಿಸಿ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಮಧ್ಯಾಹ್ನ 2 ಗಂಟೆಯವರೆಗೆ ಸಾರ್ವಜನಿಕ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ಶಾಂತಿಧಾಮದಲ್ಲಿ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿ-ವಿಧಾನ. ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ. ಈಶ್ವರ್ ಖಂಡ್ರೆ ನಿವಾಸದ ಬಳಿ ಅಂತಿಮ ದರ್ಶನದ ಬಳಿಕ ಭೀಮಣ್ಣ ಖಂಡ್ರೆ ಮೃತದೇಹವನ್ನ ನಗರದಲ್ಲಿ ಭವ್ಯ ಮೆರವಣಿಗೆ ಮಾಡಲಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಂತಿಧಾಮದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆ ನಡೆಯಲಿದೆ. ಪತ್ನಿ ಲಕ್ಷ್ಮೀಬಾಯಿ ಸಮಾಧಿ ಪಕ್ಕದಲ್ಲೇ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆ ನೆರವೇರಲಿದೆ. ಲಿಂಗಾಯತ ಧರ್ಮದ ವಿಧಿವಿಧಾನದಂತೆ ಅಲ್ಲಿ ಅಂತ್ಯಕ್ರಿಯೆ ವಿಧಿವಿಧಾನ ನಡೀತದೆ. ವಚನಾಧಾರಿತ ಮತ್ತು ಭಸ್ಮ, ರುದ್ರಾಕ್ಷಿ, ಹೂ, ಪತ್ರಿ ಮುಖಾಂತರ ಲಕ್ಷಾನುಗಟ್ಟಲೆ ಅದೇನು ಸಮಾಧಿ ಪೂರ್ಣ ವಿಭೂತಿಯಿಂದ ತುಂಬಿರ್ತಾರೆ. ನಂತರ ಆ ವಿಭೂತಿಯಿಂದ ತುಂಬಿ ನಂತರ ಮಂಗಲ ಆಗ್ತದೆ. ಮಂಗಲ ಆದಮೇಲೆ ಅವ್ರ ಮೇಲಿರುವಂಥ ಒಂದು ರುಮಾಲನ್ನು ಅವ್ರ ಮಗನಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕೊಡಲಾಗ್ತದೆ. ನಂತರ ಮಂಗಲ. ಕನ್ನಡ ಏಕೀಕರಣ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಂದು ಕೊಂಡಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಇಂದು ವಿಧಿವಶರಾಗಿದ್ದು ಬೀದರ್ ಜಿಲ್ಲೆಯ ಜನರಿಗೆ ಶ್ಲೋಕ ಸಾಗರದಲ್ಲಿ ಮುಳುಗಿಸಿದೆ. ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಕಳೆದುಕೊಂಡು ಇಡೀ ಕುಟುಂಬಸ್ಥರು ಸೇರಿದಂತೆ ಅಭಿಮಾನಿಗಳು ಅಕ್ಷರಶಃ ಕಣ್ಣೀರು ಹಾಕುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.